ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋನ ನೆನ್ನೆನೇ ಬಿಡಬೇಕಾಗಿತ್ತು, ಪಾರ್ಟ್ 2 ಬಿಡೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಬ್ಯುಸಿ ಇದ್ದೆ. ಪ್ಲಸ್ ನನ್ನ ಒಂದು ಮೊಬೈಲಲ್ಲಿ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಡಿಯರ್ ಸ್ಟೂಡೆಂಟ್ಸ್, ಸೊ ಅದಕ್ಕಾಗಿ ಬಿಡೋಕ್ಕಾಗಿಲ್ಲ. ಸೊ ಅದನ್ನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಪಾರ್ಟ್ 2 ವಿಡಿಯೋ ನೋಡಿ. ಪಾಠ 10ರಿಂದ ಇದೆ. ಟೋಟಲ್ ನಿನ್ನೆ ಪಾಠ 9 ಗಂಟೆ ಕೊಟ್ಟಿದ್ದೀನಿ. ಇದು ನೆಕ್ಸ್ಟು 10ರಿಂದ ಸ್ಟಾರ್ಟ್ ಆಗ್ತಾಯಿದೆ. 10ರಿಂದ 17 ಗಂಟೆ ಇದೆ. ನೆಕ್ಸ್ಟು ಪೂರಕ ವಾಚನ್ನು ರೆಡಿ ಮಾಡಿದ್ದೀನಿ. 3 ಲೆಸನಿಂದ ಯಾವ ಬರುತ್ತೆ ಅಂತ ಒಂದು ಸ್ಟಾರ್ಟ್ ಒಂದು ಕ್ವಶನ್ಸ್ನ ರೆಡಿ ಮಾಡಿದ್ದೀನಿ. ಆ ಕ್ವಶನ್ಸ್ ಬಿಡ್ತೀನಿ. ಅದಕ್ಕೆ ಮುನ್ನ ವೀಡಿಯೋಗೆ ಒಂದು ಲೈಕ್ನ ಮಾಡಿಕೊಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಡಿಯರ್ ಸ್ಟೂಡೆಂಟ್. ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 10,000 ಒಂದು ವಿದ್ಯಾರ್ಥಿಗಳ ಕುಟುಂಬ ತಲುಪುವ ಒಂದು ಹಂತದಲ್ಲಿದೆ ನಮ್ಮ ಚಾನಲ್ಲು. ಸೊ ಒಂದು ಬಲಿಷ್ಠವಾದ ಚಾನಲ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕಾಗಿ ಇನ್ನೇನು ಕೇವಲ ಒಂದು 100 ಜನರ ಅವಶ್ಯಕತೆ ಇದೆ. 100 ಜನ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಆದರೆ ನಮ್ಮ ಒಂದು ಚಾನಲ್ 10,000 ವಿದ್ಯಾರ್ಥಿಗಳ ಒಂದು ಕುಟುಂಬ ಆಗುತ್ತೆ ಡಿಯರ್ ಸ್ಟೂಡೆಂಟ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡಿ, ಪಾಠ 10ನೇದು ದುನಿಯಾ ಮೇ ಪಹಲಾ ಮಕಾನ್, ಡಾಕ್ಟರ್ ವಿಜಯ್ ಗುಪ್ತ ಅವ್ರು ಬರೆದಿರೋದು. ಸೊ ಇದರಿಂದ ನಾನು ಏನು ಹೇಳ್ತೀನಿ ಅದನ್ನು ಮಾತ್ರ ಓದ್ಕೊಳ್ಳಿ. ಇನ್ನೂ ಕೆಲವು ಸ್ಟೂಡೆಂಟ್ಸ್ ಏನು ಹೇಳ್ತಾ ಇದ್ರು ಅಂದರೆ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇಟ್ಕೊಳ್ಳಿ, ಬೇಕಂದರೆ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದರೆ ನೋಡಿ ಇದೇ ಬರುತ್ತಾ, ಇಷ್ಟು ಓದಿದರೆ ಸಾಕಾ ಅಂತ ಕೇಳಿದ್ರೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಇನ್ನೂ ಓದೋಂಗಿದ್ರೆ ದಯವಿಟ್ಟು ಓದ್ಕೊಳ್ಳಿ. ಇದು ಯಾವುದೇ ಆಗಲಿ, ನಾನು ಹೇಳೋದು ಯಾವತ್ತೂ ನಿಮಗೆ ಓದೋದು ಯಾವತ್ತೂ ಅನ್ಲಿಮಿಟೆಡೇ ಇರಬೇಕು, ಯಾವುದು ಲಿಮಿಟೆಡ್ ಇಷ್ಟೇ ಅಂತ ಓದ್ಕೊಬಾರ್ದು ಡಿಯರ್ ಸ್ಟೂಡೆಂಟ್ಸ್. ಸೊ ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ನಿಮ್ಗೆ ಕೊಡ್ತೀನಿ ಒಂದು ಇಂಪಾರ್ಟೆಂಟ್ ಅಂತ, ನಾನು ಏನು ಬೇಸ್ ಮೇಲೆ ಕೊಡ್ತೀನಿ ಅಂದರೆ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, 2024 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಎಲ್ಲ ಒಂದು ಇಟ್ಕೊಂಡು ಅದ್ರ ಬೇಸ್ ಮೇಲೆ ನಾನು ರೆಡಿ ಮಾಡಿ ಕೊಡೋದೇ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಡಿಯರ್ ಸ್ಟೂಡೆಂಟ್ಸ್. ಅದ್ರ ಮೇಲೆ ನೀವು ಎಕ್ಸ್ಟ್ರಾ ಓದೋ ಸ್ಟೂಡೆಂಟ್ಸ್ ಇದ್ದರೆ ದಯವಿಟ್ಟು ಓದ್ಕೊಳ್ಳಿ. ನೀವು ಇಷ್ಟನ್ನೇ ನಂಬ್ಕೊಂಡಿರಬಾರ್ದು ಯಾವತ್ತೂ ಯಾವುದೇ ಆಗಲಿ. ಸೊ ಇದು ಯಾಕಂದರೆ ನಾನು ಪ್ರತಿ ವರ್ಷ ರಿಪೀಟ್ ಆಗುತ್ತೆ. ಅದಕ್ಕೆ ನನ್ನ ಒಂದು ಹೋಪ್ ಮೇಲೆ ನಾನು ನಿಮಗೆ ಇಲ್ಲಿ ನಿಮಗೆ ಸಮಯ ಇರೋಲ್ಲ, ಅದಕ್ಕಾಗಿ ನಾನು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ನಾನೇ ನಿಮಗೆ ಕೊಡೋದು ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನೀವು ಓದ್ಕೊಳ್ಳೋರು ಇಷ್ಟು ಓದ್ಕೊಬೋದು. ಇಲ್ಲ ಇನ್ನೂ ನಾವು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಫುಲ್ ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋದು ದಯವಿಟ್ಟು ಓದಿದಷ್ಟು ನಿಮಗೆ ಒಳ್ಳೆಯದು. ನೋಡಿ, ಲಾಲಿಮ್ ಅವ್ರ ಕಿಂಚಾ ಲಾಲಿ ದಾಮ್ ಜಂಗಲ್ ಕಿ ಓರ್ ಕ್ಯೂ ಚಲ್ ಪಡೆ, ಇದು ಇಂಪಾರ್ಟೆಂಟು. ಮತ್ತು ಇದೊಂದು ಡಿಯರ್ ಸ್ಟೂಡೆಂಟ್, ದೋಸ್ತಿನೇ ಏನು ಹಾಥಿ ಕೆ ಸಾಥ್ ಕಿಸ್ಕಿ ಚರ್ಚಾ ಕಿ. ಸೊ 1, 2 ನಾನು ರೆಡ್ ಕಲರಲ್ಲಿ ಏನು ಅಂಡರ್ಲೈನ್ ಮಾಡಿದ್ದೀನಿ ಆ ಕ್ವಶನ್ಸ್ ಡಿಯರ್ ಸ್ಟೂಡೆಂಟ್ಸ್, ಎಲ್ಲ ಅಲ್ಲ, ನಾನು ಅದಕ್ಕೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. 3ನೇದು, ದೋಸ್ತೋನೆ ಕಿನ್ ಕಿನ್ ಜಾನುವಾರೋನ್ ಸೆ ಮುಲಾಕಾತ್ ಕಿ, ಅದೊಂದು ಓದ್ಕೊಳ್ಳಿ ಅಷ್ಟೇ. ನಾನು ಇಲ್ಲಿ ಟಿಕ್ಕೆಲ್ಲ ಆಗಿದೆ, ದಯವಿಟ್ಟು ಅವೆಲ್ಲ ಓದ್ಕೊಬೇಡಿ, ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ನಾನು ರೆಡ್ ಕಲರಲ್ಲಿ ಏನು ಅಂಡರ್ಲೈನ್ ಮಾಡಿದ್ದೀನಿ ಆ ಕ್ವಶನ್ಸ್ ಮಾತ್ರ. ನೆಕ್ಸ್ಟು 11ನೇ ಪಾಠ ಸಮಯ ಕಿ ಪಹಚಾನ್, ಮನುಷ್ಯ के लिए सुख की प्राप्ति कब संभव है, ಅದೊಂದು ಓದ್ಕೊಳ್ಳಿ. ಸಮಯ का सदुपयोग कैसे करना चाहिए, ಅದೊಂದು ಓದ್ಕೊಳ್ಳಿ. ನೆಕ್ಸ್ಟು ರೋಬೋಟಿಂದ, ಇದರಿಂದ ಕೇಳ್ತಾ ಇದ್ರಿ ಡಿಯರ್ ಸ್ಟೂಡೆಂಟ್ಸ್, ತುಂಬ ಜನ ಏನು ಓದ್ಕೊಬೇಕಂತ ಗೊತ್ತಾಗ್ತಿಲ್ಲ ಅಂತ. 12ನೇ ಪಾಠ ರೋಬೋಟಿಂದ ಏನು ಓದ್ಕೊಬೇಕು ಅಂದರೆ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ 2ನೇ ಕ್ವಶನ್ ಇದೆ ನೋಡಿ, ಇದು 2ನೇ ಕ್ವಶನ್ ಓದ್ಕೊಳ್ಳಿ. ನೆಕ್ಸ್ಟು ನಾನು ಅಂಡರ್ಲೈನ್ ಮಾಡಿದ್ದೀನಿ ನೋಡಿ, ಇದೊಂದು ಓದ್ಕೊಳ್ಳಿ. ರೋಬೋದೀಪ್ನ ರೋಬೋಲಿನ್ಗೆ ಕ್ಯಾ ಕಹಾ, ಅದೊಂದು ಓದ್ಕೊಳ್ಳಿ. ಇವೆರಡು ಓದ್ಕೊಳ್ಳಿ ಇದರಲ್ಲಿ. ಮತ್ತು ಇದೊಂದಿದೆ ಇನ್ನೊಂದು ನೋಡಿ, रोबोलिन और रोबोदीप की मुलाकात का वर्णन कीजिए. ಈ 3ರಲ್ಲಿ ಒಂದು ಬಂದೇ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್, ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು 3ರಲ್ಲಿ ಓದ್ಕೊಳ್ಳಿ. ಪಾಠ 13ರಲ್ಲಿ ಮಹಿಳಾ ಕಿ ಸಾಹಸ್ ಗಾಥಾ, ಇದರಲ್ಲಿ ಏನು ಓದ್ಕೊಬೇಕಂದ್ರೆ ನೋಡಿ, ಬಚೇಂದ್ರಿ ಪಾಲ್ ಕೆ ಪರಿವಾರ ಕೆ ಪರಿಚಯ ದೀಜಿಯೆ, ಅದೊಂದು ಇಂಪಾರ್ಟೆಂಟ್. ಪ್ರತಿ ವರ್ಷ ಬರುತ್ತೆ ಒಂದು ಬಚೇಂದ್ರಿ ಪಾಲ್ ಅವರ ಪರಿವಾರದ ಒಂದು ಪರಿಚಯ ಕೇಳ್ತಾರೆ. ಆಮೇಲೆ ಬಚೇಂದ್ರಿ ಕಾ ಬಚ್ಪನ್ ಹೆಂಗಿತ್ತು, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರೆಡ್ ಕಲರಲ್ಲಿ ಅಂಡರ್ಲೈನ್ ಮಾಡಿರೋ ಕ್ವಶನ್ಸು. ಮತ್ತು ಇದು ನೋಡಿ 4 ಮಾರ್ಕ್ಸ್ಗೆ ಬರುವಂಥ ಒಂದು ದಕ್ಷಿಣ ಶಿಖರ್ ಪರ್ ಚढ़ने समय ಬಚೇಂದ್ರಿಗೆ ಅನುಭವಕ್ಕೆ ಬಾರೆ ಮೇ ಲಿಖಿಯೇ, ಇದೊಂದು ತುಂಬ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ಹತ್ರ ನೋಡಿ, ನೀವು ಆನ್ಸರ್ಗಳನ್ನ ಇದನ್ನು ರೆಫರ್ ಮಾಡಲಿಕ್ಕೂ ನೀವು ಏನು ರೆಫರ್ ಮಾಡಬೇಕಂದ್ರೆ ನೀವು ಆಲ್ರೆಡಿ ಏನು ಬರ್ಕೊಂಡಿದ್ದೀರೋ ದಯವಿಟ್ಟು ಆನ್ಸರ್ಸ್ನ ರೆಫರ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಯಾಕಂದರೆ ಅವು ನೀವು ಆಲ್ರೆಡಿ ಓದಿರ್ತೀರ, ಅದಕ್ಕೋಸ್ಕರ ಕೊಡ್ತಿರೋದು. ಪಾಠ 14 ಒಂದು ಸೂರ್ಶ್ಯಾಮಿಂದ ಏನು ಬರುತ್ತೆ ಅಂತ ನೋಡೋದಾದ್ರೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ 2ನೇ ಕ್ವಶನ್ ಓದ್ಕೊಳ್ಳಿ. बलराम कृष्ण के माता पिता के बारे में क्या कहता था, ಅದಾದಮೇಲೆ बलराम अपनी माता से क्या क्या शिकायत करता है, ಅದಾದಮೇಲೆ 3ನೇದು. ಈ 3ರಲ್ಲಿ ಒಂದು ಬಂದೇ ಬರುತ್ತೆ. ಯಶೋಧರ ಕೃಷ್ಣಕ್ಕೆ ಕ್ರೋಧಕ್ಕೋ ಕೈಸೆ ಶಾಂತ್ ಕರ್ತಿ ಹೇ, ಈ 3ರಲ್ಲಿ ಒಂದು ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಸೊ ದಯವಿಟ್ಟು 3ರಲ್ಲಿ 3 ಓದ್ಕೊಳ್ಳಿ, ಅದರಲ್ಲಿ ಒಂದು ನಿಮಗೆ ಅಲ್ಲಿ ಸಿಗುತ್ತೆ. ಇಲ್ಲಿ ಡಿಯರ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಲೆಸನ್ ಬಂದುಬಿಟ್ಟು ಇದು ಕರ್ನಾಟಕದ್ದು. ಸೊ ಇಲ್ಲಿ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಕ್ವಶನ್ಸು. ಕರ್ನಾಟಕ ಕಿ ಪ್ರಮುಖ ನದಿಯೋं और जलप्रपात कौन कौन है, ಅದಾದಮೇಲೆ 2ನೇ ಕ್ವಶನ್, ಕರ್ನಾಟಕಕ್ಕೆ ಕಿನ್ ಸಾಹಿತ್ಯಕರ ಜ್ಞಾನಪೀಠ ಪುರಸ್ಕಾರ ಪ್ರಾಪ್ತ ಹುआ है, ಅದೊಂದು ಓದ್ಕೊಳ್ಳಿ. ಅದಾದಮೇಲೆ ಡಿಯರ್ ಸ್ಟೂಡೆಂಟ್ಸ್
ನೋಡಿ, ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ का वर्णन कीजिए. ಇಲ್ಲಿ ನಿಮಗೆ 3 ಇಲ್ಲ 4 ಮಾರ್ಕ್ಸ್ಗೆ ಡೆಫಿನೆಟ್ ಕ್ವಶನ್ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಇಲ್ಲಿ 3 ಕೊಟ್ಟಿದ್ದೀನಿ, 3ರಲ್ಲಿ ಒಂದು ಬಂದೇ ಬರುತ್ತೆ. ಅದು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿ. ನೋಡಿ, ಇದು ಇವೆರಡರಲ್ಲಿ ಒಂದು 4 ಮಾರ್ಕ್ಸ್ಗೆ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ನಾನು ಟಿಕ್ ಮಾಡಿದ್ದೀನಿ. ಇವೆರಡರಲ್ಲಿ ಒಂದು ಡೆಫಿನೆಟ್ಲಿ 4 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಕರ್ನಾಟಕಕ್ಕೆ ಶಿಲ್ಪಕಲಾ का परिचय दीजिए. ಅದು ಬಿಟ್ಟರೆ ಕನ್ನಡ ಭಾಷಾ ತತ್ವ ಸಂಸ್ಕೃತಿ को कर्नाटक के साहित्यकारों की क्या देना है. ಒಂದು ನಮ್ಮ ಸಾಹಿತ್ಯಕಾರರು ಇದ್ದಾರೆ. ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತು, ಡಾಕ್ಟರ್ ಚಂದ್ರಶೇಖರ್ ಕಂಬಾರು. ನೋಡಿ, ಚೆನ್ನಾಗಿ ಓದ್ಕೊಳ್ಳಿ. ಇವೆರಡರಲ್ಲಿ ಒಂದು 4 ಮಾರ್ಕ್ಸ್ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅದಾದಮೇಲೆ 16ನೇ ಲೆಸನ್ ಬಾಲ್ ಶಕ್ತಿಯಿಂದ ಏನು ಬರುತ್ತೆ. गाँव को आदर्श गाँव कैसे बनाया जा सकता है. ಇದೊಂದು ಓದ್ಕೊಳ್ಳಿ. ನೋಡಿ, ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ರೆಡ್ ಕಲರ್ ಅಂಡರ್ಲೈನ್. ವೀಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಮತ್ತು ನಿಮ್ಗೆ ಏನು ಡೌಟ್ಸ್ ಬಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತಾಯಿದ್ದೀನಿ. ಮತ್ತು ಕಲೆಕ್ಟರ್ ಸಾಬ್ ನೆ ಬಚ್ಚೋं की बड़ाई में क्या कहा. 4ನೇದೊಂದು ಓದ್ಕೊಳ್ಳಿ. ನೆಕ್ಸ್ಟು ಕೋಶಿಶ್ ಕರ್ನೆ ವಾಲೋं की कभी हार नहीं होती. ಸೊ ಇಲ್ಲಿ ಏನು ಓದ್ಕೊಬೇಕಂದ್ರೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಇಲ್ಲಿ ನೋಡಿ, ಇದರ ಒಂದು ಅಧ್ಯಾಯದಿಂದ ಒಂದು ಪೊಯಮ್ ಬರುತ್ತೆ. ಲಾಸ್ಟಲ್ಲಿರೋ 4 ಲೈನ್ ನಿಮಗೆ ಒಂದು ಕಂಠಪಾಠಕ್ಕೆ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅದನ್ನು ಓದ್ಕೊಳ್ಳಿ ಸಾಕು. ಇದರಲ್ಲಿ ಯಾವುದೇ ಕ್ವಶನ್ಸ್ ರೈಸ್ ಆಗಲ್ಲ ಈ ಲೆಸನ್ ಇದೆ. ಸೊ ನೋಡಿದ್ರಲ್ಲ, ಇಷ್ಟನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಡೌಟ್ಸ್ ಮೇಲೆ ಕಮೆಂಟ್ ಮಾಡಿ ತಿಳಿಸಿ, ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡ್ಯಾನ್ಸ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾವು ಒಂದು 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತೀವಿ. 10K ಒಂದು ಸ್ಟೂಡೆಂಟ್ಗಳ ಒಂದು ಫ್ಯಾಮಿಲಿ ಆಗುತ್ತೆ ನಮ್ಮ ಚಾನಲ್ಲು. ಅವಾಗ ಒಂದು ಬಲಿಷ್ಠ ಚಾನಲ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೆ ಕೇಳ್ತಾ ಇರೋದು, ದಯವಿಟ್ಟು ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಿಂದಿ ನೆಕ್ಸ್ಟ್ ಪೂರಕ ವಾಚನ ರೆಡಿ ಮಾಡಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಲೇಟ್ ಆಗ್ತಾಯಿದೆ ಬಿಡೋದು. ಸೊ ಪೂರಕ ವಾಚನ ಇದ್ರ ನೆಕ್ಸ್ಟೇ ಬಿಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ಹಂಗೆ ಪೂರಕ ವಾಚನ ಬರುತ್ತೆ. ಇವಾಗ 3 ಇದೆ. ಶನಿ ಅತ್ಯಂತ ಸುಂದರ ಗ್ರಹ ಅದೊಂದು. ಆ 3ರಲ್ಲಿ ಯಾವ್ದು ಓದ್ಕೊಬೇಕು. 3 ಕ್ವಶನ್ ಡೆಫಿನೆಟಾಗಿ ಬರೋಂಥದ್ದು ಟಾಪ್ 5 ಕೊಡ್ತಾಯಿದ್ದೀನಿ. ಅದರಲ್ಲಿ 3 ಕ್ವಶನ್ ಬಂದೇ ಬರುತ್ತೆ. ಅಷ್ಟು ಓದ್ಕೊಳ್ಳಿ ಸಾಕು. ಅದಾದಮೇಲೆ ನಿಮಗೆ ಒಂದು ನಿಬಂಧ ಇರ್ಬೋದು, ಇವೆಲ್ಲ ಗ್ರಾಮರ್ ಪಾಯಿಂಟ್ಸ್ಗಳು, ಗ್ರಾಮರ್ ಸೆಕ್ಷನ್ ಏನು ಓದ್ಕೋಬೋದು ಅದೆಲ್ಲ ಒಂದು ಹೇಳ್ತೀನಿ. ಮತ್ತು 1 ಮಾರ್ಕ್ಸ್ ಹೇಳ್ತಾ ಇದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ 1 ಮಾರ್ಕ್ಸ್ದು ಕೊಡ್ತೀನಿ. ಪೂರಕ ವಾಚನ ಜೊತೆ 1 ವರ್ಡ್ ಆನ್ಸರ್ಸು ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಮತ್ತೇನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.